ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ 21 ಸೆಪ್ಟೆಂಬರ್ 2024 ಶನಿವಾರ. ಸೂರ್ಯೋದಯ ಬೆಳಗ್ಗೆ 6:09, ಸೂರ್ಯಾಸ್ತ ಸಂಜೆ 6:16, ಚಂದ್ರೋದಯ ರಾತ್ರಿ 8:56, ಚಂದ್ರಾಸ್ತ ಬೆಳಗ್ಗೆ 9:07. ಇಂದಿನ ತಿಥಿ ಚತುರ್ಥಿ ರಾತ್ರಿ 11:09, ನಂತರ ಪಂಚಮಿ. ಯೋಗ ವ್ಯಾಧಾತ ಬೆಳಗ್ಗೆ 11:36, ನಂತರ ಹರ್ಷಣ. ನಕ್ಷತ್ರ ಅಶ್ವಿನಿ ಬೆಳಗ್ಗೆ 7:54 ರವರೆಗೆ, ನಂತರ ಭರಣಿ. ಕರಣ ಭವ ಬೆಳಗ್ಗೆ 7:40, ಬಾಲವ ಸಂಜೆ 6:13, ನಂತರ ಕೌಲವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:34 ರಿಂದ 5:21, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:48 ರಿಂದ 12:37. ಪ್ರಾತಃ ಸಂಧ್ಯಾ ರಾತ್ರಿ 4:58 ರಿಂದ 6:09. ಸಂಧ್ಯಾಕಾಲ ಸಂಜೆ 6:16 ರಿಂದ 7:27. ಅಮೃತ ಕಾಲ ರಾತ್ರಿ 8:13 ರಿಂದ 9:41. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 9:11 ರಿಂದ 10:42. ಯಮಗಂಡ ಕಾಲ ಮಧ್ಯಾಹ್ನ 1:43 ರಿಂದ 3:14 ರವರೆಗೆ. ವರ್ಜ್ಯಕಾಲ ಬೆಳಗ್ಗೆ 11:28 ರಿಂದ 12:55. ದುರ್ಮುಹೂರ್ತ ಬೆಳಗ್ಗೆ 6:09 ರಿಂದ 6:57, ನಂತರ 6:57 ರಿಂದ 7:46 ರವರೆಗೆ. ಬೆಳಗ್ಗೆ 7:54 ರವರೆಗೆ ತಾರಬಲ ಇರುವ ನಕ್ಷತ್ರಗಳು: ಭರಣಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ಮಿಥುನ, ಕರ್ಕ, ತುಲಾ, ವೃಶ್ಚಿಕ, ಕುಂಭ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ: ನಿಮ್ಮ ಅಳಿದುಳಿದ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುವವು. ಈ ದಿನ ಆರ್ಥಿಕ ಲಾಭವನ್ನು ಪಡೆಯುವಿರಿ. ನೀವು ನಿಮ್ಮ ಪ್ರಿಯವಾದ ಚಟುವಟಿಕೆಯಲ್ಲಿ ವ್ಯಸ್ತರಾಗಬಹುದು. ನಿಮ್ಮ ಗೆಳೆಯರಿಂದ ಅದ್ಭುತ ವಾರ್ತೆ ಕೇಳುವಿರಿ. ಮನೆಯ ಸದಸ್ಯರಿಂದ ಹೆಚ್ಚಿನ ಗೌರವ ದೊರೆಯುವುದು. ವೃಷಭ ರಾಶಿ: ದಿನದ ಆರಂಭ ಸ್ವಲ್ಪ ಕಷ್ಟಕರವಾಗಿರಬಹುದು. ವಿಶೇಷವಾಗಿ ಹಣಕಾಸಿನ ವಿಷಯಗಳು ಅಥವಾ ಲೆಕ್ಕಪತ್ರಗಳ ವಿಷಯವಾಗಬಹುದು. ವ್ಯವಹಾರದಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಮಸ್ಯೆಗಳು ಬಂದರೂ ನಿಧಾನವಾಗಿ ಅದು ನಿಮ್ಮ ಹತೋಟಿಗೆ ಬರುವುದು. ಕುಟುಂಬದವರ ಆರೋಗ್ಯದ ಬಗ್ಗೆ ಚಿಂತಿಸುವಿರಿ. ಮಿಥುನ ರಾಶಿ: ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಒಳ್ಳೆಯ ಸ್ಥಾನದೊಂದಿಗೆ ಸೌಲಭ್ಯಗಳು ಹೆಚ್ಚುವುದು. ನಿಮ್ಮ ಮುಂದಿನ ನಿಲುವುಗಳು ಮತ್ತು ಯೋಜನೆಗಳು ಉತ್ತಮ ಯಶಸ್ಸು ಪಡೆಯುವುದು. ನಿಮ್ಮ ಹಿರಿಯ ಅಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುವಿರಿ. ಎಲೆಕ್ಟ್ರಾನಿಕ್ಸ್ ವ್ಯಾಪಾರಿಗಳು ಹೆಚ್ಚಿನ ಲಾಭ ಗಳಿಸುವರು. ಕಟಕ ರಾಶಿ: ಈ ದಿನ ವ್ಯಾಪಾರದಲ್ಲಿ ಹೆಚ್ಚಿನ ಹಣದ ಲಾಭವಾಗಬಹುದು. ಆದಾಯದ ಹೊಸ ಮೂಲ ಕಂಡುಹಿಡಿಯಬಹುದು. ಕುಟುಂಬದವರಿಗಾಗಿ ಹೆಚ್ಚಿನ ಸಮಯ ವಿನಿಯೋಗಿಸುವಿರಿ. ಅದರಿಂದ ಅವರೆಲ್ಲ ನಿಮ್ಮೊಂದಿಗೆ ಹೆಚ್ಚು ಸಂತೋಷವಾಗಿರುತ್ತಾರೆ. ನಿಮ್ಮ ಹಲವು ಸಮಸ್ಯೆಗಳಿಗೆ ಇಂದು ಪರಿಹಾರ ಸಿಗುವ ಸಾಧ್ಯತೆಯಿದೆ. ಸಿಂಹರಾಶಿ: ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಇಂದು ಕಂಡುಬರುವುದು. ಇತರರಿಗೆ ನೀಡಿದ ಸಾಲ ಮರುಪಾವತಿಯಾಗುವುದು. ಪ್ರೇಮಿಗಳಿಗೆ ಇಂದು ದಿನ ಸಮಾಧಾನಕರವಾಗಿರುವುದಿಲ್ಲ. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೆಚ್ಚಿನ ಪರಿಶ್ರಮ ಪಡಬೇಕು. ಕುಟುಂಬದವರೊಂದಿಗೆ ಒಳ್ಳೆಯ ಸಮಯ ಕಳೆಯಿರಿ. ಕನ್ಯಾ ರಾಶಿ: ಕೆಲವರ ನಂಬಿಕೆ ದ್ರೋಹದಿಂದ ನಿಮ್ಮ ಮನಸ್ಸಿಗೆ ತೊಂದರೆ ಎನಿಸಬಹುದು. ಹಾಗಾಗಿ ಮನಸ್ಸನ್ನು ನಿಮ್ಮ ಗುರಿಯತ್ತ ಕೇಂದ್ರೀಕರಿಸಲು ಆಗದೆ ಇತರ ಕೆಲಸಗಳಲ್ಲಿ ನಿರತರಾಗುವಿರಿ. ಹಿತಶತ್ರುಗಳು ನಿಮ್ಮ ಹಿಂದೆ ನಿಮ್ಮನ್ನು ನಿಂದಿಸುವ ಸಾಧ್ಯತೆ ಇದೆ. ಬಾಕಿ ಇರುವ ಹಣ ನಿಮ್ಮ ಕೈ ಸೇರಬಹುದು. ತುಲಾ ರಾಶಿ: ಕೆಲಸದ ವಾತಾವರಣದಲ್ಲಿರುವ ಸಂತೃಪ್ತಿಯ ಮತ್ತು ಸ್ವತಂತ್ರ ಭಾವವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮವಾಗಿಸುವುದು ಮತ್ತು ಹೊಸ ಯೋಚನೆ ಮತ್ತೆ ಯೋಜನೆಗಳಿಗೆ ಮಾರ್ಗವಾಗಬಹುದು. ನಿಮ್ಮ ವಿರೋಧಿಗಳ ಮೇಲೆ ಜಯ ಸಾಧಿಸುವಿರಿ. ಆರೋಗ್ಯ ಉತ್ತಮವಾಗಿರುವುದು. ವೃಶ್ಚಿಕ ರಾಶಿ: ನಿಮ್ಮ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಈ ದಿನ ಅನುಕೂಲಕರವಾಗಿದೆ.
ವೃತ್ತಿ ಜೀವನಕ್ಕೆ ಪೂರಕವಾಗುವ ಹೊಸ ಕೌಶಲ್ಯಗಳನ್ನು ಕಲಿಯಲು ಸೂಕ್ತ ಸಮಯ. ಸಂಶೋಧನಾ ಸಂಬಂಧಿತ ಕೆಲಸಗಳಲ್ಲಿ ವಿಜಯ ಸಾಧಿಸುವಿರಿ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಮಾಧುರ್ಯತೆ ಹೆಚ್ಚುವುದು. ಧನುರಾಶಿ, ಇಂದು ವ್ಯಾಪಾರದಲ್ಲಿ ನಿರೀಕ್ಷಿಸಿದಷ್ಟು ಲಾಭ ಗಳಿಸಲು ಸಾಧ್ಯವಾಗದಿರಬಹುದು. ಅತಿಯಾದ ಆಲೋಚನೆಯಿಂದ ವಿಶೇಷವಾದ ಅವಕಾಶಗಳನ್ನು ಕಳೆದುಕೊಳ್ಳಬಹುದು. ನಿಮ್ಮ ಜೀವನ ಸಂಗಾತಿಯ ಸಲಹೆಯೊಂದಿಗೆ ಕೆಲಸ ಲಾಭದಾಯಕವಾಗುವುದು. ಸಹವರ್ತಿಗಳೊಡನೆ ವಿನಯವಾಗಿ ವರ್ತಿಸಿ. ಮಕರ ರಾಶಿ, ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಲಾಭದಾಯಕವಾಗಬಹುದು. ವಿದ್ಯಾರ್ಥಿಗಳು ಅವರ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳು ಎದುರುಗೊಳ್ಳಬಹುದು. ನಿಮ್ಮ ಕೋಪದಿಂದಾಗಿ ಈ ದಿನ ನಿಮ್ಮ ಕೆಲಸ ಹಾಳಾಗಬಹುದು. ನಿಮ್ಮ ಅನುಮಾನಾಸ್ಪದ ಮನಸ್ಥಿತಿಯಿಂದಾಗಿ ದಾಂಪತ್ಯ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು. ಕುಂಭರಾಶಿ, ವೃತ್ತಿ ಮತ್ತು ಮನೆಯಲ್ಲಿ ಕೆಲಸದಲ್ಲಿದ್ದ ಒತ್ತಡ ಕಡಿಮೆಯಾಗುವುದು. ನಿಮ್ಮ ಕೆಲಸಗಳಲ್ಲಿ ಹೆಚ್ಚು ನಿರತರಾಗುವಿರಿ, ಹಾಗೆ ಅದರ ಫಲಿತವೂ ಉಪಯುಕ್ತಕರವಾಗಿರುವುದು. ನಿಮ್ಮ ಮಕ್ಕಳ ಭವಿಷ್ಯದ ಕುರಿತಾಗಿ ಇದ್ದ ತೊಂದರೆಗಳು ಬಗೆಹರಿಯಲಿವೆ. ಮೀನರಾಶಿ, ಈ ಸಮಯ ನಿಮ್ಮ ಮುಂದಿನ ವೃತ್ತಿಜೀವನದ ಹೊಸ ಯೋಜನೆಗೆ ಅನುಕೂಲಕರವಾಗಿದೆ. ವಿದ್ಯಾರ್ಥಿಗಳು ತಮ್ಮ ಕೆಲಸವನ್ನು ನಾಳೆ ಮೇಲೆ ಮುಂದೂಡಬಾರದು. ಯುವಕರು ಕೆಟ್ಟವರ ಸಹವಾಸಕ್ಕೆ ಸಿಲುಕಿ ಹಾಕಿಕೊಳ್ಳಬಹುದು. ಬೇರೆಯವರ ಮೇಲೆ ಅತಿಯಾದ ಅವಲಂಬನೆ ನಿಮಗೆ ಒಳ್ಳೆಯದಲ್ಲ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಾಗಬಹುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.